ಮೊಸರು ಮತ್ತು ಬೆಲ್ಲದಿಂದ ನಾವು ಯಾವ ರೀತಿಯಾಗಿ ಸ್ಕಿನ್ ಕೇರ್ ಮಾಡ್ಕೊಳ್ಬೋದು ಮತ್ತು ಇದರಿಂದ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಅನ್ಇವನ್ ಸ್ಕಿನ್ ಟೋನನ್ನು ನಾವು ಹೇಗೆ ಕ್ಲಿಯರ್ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಒಂದು ಬೌಲ್ನ ತೊಗೊಂಡು ನಾನಿಲ್ಲಿ ಅದಕ್ಕೆ 1 ಚಮಚದಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಸ್ವಲ್ಪ ಹುಳಿ ಬಂದಿರೋ ಮೊಸರನ್ನು ಯೂಸ್ ಮಾಡಿದ್ರೆ ತುಂಬ ಎಫೆಕ್ಟಿವ್ ಆಗಿ ರಿಸಲ್ಟ್ನ ನೋಡ್ಬೋದು. ಮತ್ತು ನಾನಿಲ್ಲಿ 1 ಚಮಚದಷ್ಟು ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ ಇಲ್ಲ ಅಂದರೆ ನೀವು ನಾರ್ಮಲ್ ಬೆಲ್ಲದ ಪೌಡರ್ನ ಹಾಕ್ಕೊಳ್ಬೋದು, ಅಥವಾ ನೀವಿಲ್ಲಿ 1 ಚಮಚದಷ್ಟು ಶುಗರ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವಿಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಆದರೆ ಬೆಲ್ಲ ಹಾಕೋದ್ರಿಂದ ತುಂಬ ಎಫೆಕ್ಟಿವ್ ಆಗಿ ನೀವು ರಿಸಲ್ಟ್ ಸಿಗುತ್ತೆ. ನೋಡ್ಬೋದು, ಈ ರೀತಿಯಾಗಿ ನಾವು ಹಾಕ್ಕೊಳ್ಬೇಕಾಗುತ್ತೆ. ನಂತರ ಇದಕ್ಕೆ ನಾನಿಲ್ಲಿ 1 ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಇಲ್ಲಾಂದರೆ ನೀವು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು. ಸೊ ಇದನ್ನು ನೀವು ವಾರದಲ್ಲಿ 3ರಿಂದ 4 ಸಲ ನೀವು ಟ್ರೈ ಮಾಡಿ, ನಿಮಗೆ ಆಲ್ಮೋಸ್ಟ್ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು ಬರೀ 5 ನಿಮಿಷ ಇದನ್ನು ಅಪ್ಲೈ ಮಾಡಿದ್ರೆ ಸಾಕು. ಇದರಿಂದ ನಿಮಗೆ ಯಾವ ರೀತಿಯಾಗಿ ಎಫೆಕ್ಟಿವ್ ರಿಸಲ್ಟ್ ಸಿಗುತ್ತೆ ಅಂತ ನೀವೇ ಅಬ್ಸರ್ವ್ ಮಾಡ್ಬೋದು. ಇದರಿಂದ ಯಾರಿಗೆಲ್ಲ ಡಾರ್ಕ್ ಸ್ಪಾಟ್ಸ್ ಇದೆ, ಪಿಂಪಲ್ಸ್ ಇದೆ, ಅನ್ಇವನ್ ಸ್ಕಿನ್ ಟೋನ್ ಇದೆ ಮತ್ತು ಪಿಗ್ಮೆಂಟೇಷನ್ ಇದೆ, ಅದಕ್ಕೆಲ್ಲ ಇದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಯಾವುದೇ ಕ್ರೀಮ್, ಯಾವುದೇ ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಮನೆಯಲ್ಲೇ ಈ ರೀತಿಯಾಗಿ ಮಾಡ್ಕೊಳ್ಬೋದು. ಇದರಿಂದ ತುಂಬ ಬೆನಿಫಿಟ್ ಇದೆ. ಸ್ಕಿನ್ನು ತುಂಬ ಲೈಟನ್ ಆಗುತ್ತೆ ಮತ್ತು ತುಂಬ ಬ್ರೈಟಾಗಿ ಕಾಣೋದಕ್ಕೆ ಶುರುವಾಗುತ್ತೆ. ಯಾವುದಾದ್ರೂ ಫಂಕ್ಷನ್ ಇದೆ, ಫೇಶಿಯಲ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ, ಬ್ಲೀಚ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ, ಕೆಮಿಕಲ್ ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಇದನ್ನು ಖಂಡಿತ ಟ್ರೈ ಮಾಡ್ಬೋದು. ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಮತ್ತು ಯಾವ ರೀತಿ ಇದನ್ನು ರಿಮೂವ್ ಮಾಡ್ಕೋಬೇಕಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ನಿಮಗೆ ಕೈಗೆ ಹಚ್ಚಿ ತೋರಿಸ್ತಾ ಇದ್ದೀನಿ. ನೀವು ಒಂದ್ಸತಿ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನಂತರ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿ. ಯಾರಿಗಾದರೂ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಡೈರೆಕ್ಟಾಗಿ ಫೇಸಿಗೆ ಅಪ್ಲೈ ಮಾಡಬೇಡಿ. ಸೊ ನಾವು ಫೇಸ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ಈ ರೀತಿಯಾಗಿ ಲೇಯರ್ ಬೈ ಲೇಯರ್ ಹಾಕ್ಕೊಳ್ತಾ ನಾವು ಸ್ಕ್ರಬ್ ಮಾಡ್ಕೋಬೇಕು. ಸೊ ಈ ರೀತಿ ಲೇಯರ್ ಬೈ ಲೇಯರ್ ಹಾಕ್ಕೊಳ್ತಾ ನಾವು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕಾಗತ್ತೆ ಸರ್ಕ್ಯುಲರ್ ಮೋಷನಲ್ಲಿ. ಸೊ ಈ ರೀತಿ ನಾವು ಲೇಯರ್ ಬೈ ಲೇಯರ್ ಅಪ್ಲೈ ಮಾಡ್ಕೊಳ್ತಾ ಸ್ಕ್ರಬ್ ಮಾಡಿಕೊಂಡು ಅದನ್ನು ನಾವು 2ರಿಂದ 3 ನಿಮಿಷ ಈ ರೀತಿ ಮಾಡ್ಕೋಬೇಕು. ಆ ರೀತಿ ಸ್ಕ್ರಬ್ ಮಾಡ್ಕೊಂಡಿದ್ದ ನಂತರ ನಾವು 10 ನಿಮಿಷ ಅದನ್ನು ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಡ್ರೈ ಆದಮೇಲೆ ನಾವು ಇಮಿಡಿಯೇಟ್ ವಾಶ್ ಮಾಡಬಾರ್ದು. ಇಮಿಡಿಯೇಟ್ ವಾಶ್ ಮಾಡದೆ ನಾವು ಈ ರೀತಿ ಮತ್ತೆ ನಾವು ಸ್ಕ್ರಬ್ ಮಾಡಬೇಕು. ಆವಾಗ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಅದು ಗಟ್ಟಿ ಆದಮೇಲೆ ಈ ರೀತಿ ಅಂದರೆ ಅದು ಚೆನ್ನಾಗಿ ಡ್ರೈ ಆಗಿ ಸ್ವಲ್ಪ ಟೈಟ್ ಆಗಿರುತ್ತೆ ನಮಗೆ ಸ್ಕಿನ್ ಎಲ್ಲ. ಆವಾಗ ನಾವು ಈ ರೀತಿ ಸ್ಕ್ರಬ್ ಮಾಡ್ಕೊಳ್ತಾ ರಿಮೂವ್ ಮಾಡ್ಕೋಬೇಕು. ಇದರಿಂದ ನಮ್ಗೆ ಏನಾಗುತ್ತೆ ಅಂದರೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ನಮಗೆ ನೀಟಾಗಿ ರಿಮೂವ್ ಆಗುತ್ತೆ. ಹಾಗೆ ಅನ್ವಾಂಟೆಡ್ ಏರ್ಸ್ ಇದ್ದರೆ ಅದು ಕೂಡ ನೀಟಾಗಿ ರಿಮೂವ್ ಆಗುತ್ತೆ. ಮತ್ತು ಏನು ನಮಗೆ ಸನ್ ಟ್ಯಾನ್ ಆಗಿರುತ್ತೆ ಮತ್ತು ಅನ್ಇವನ್ ಸ್ಕಿನ್ ಟೋನ್ ಆಗಿರುತ್ತೆ ಅದೆಲ್ಲ ನಮಗೆ ನೀಟಾಗಿ ರಿಮೂವ್ ಆಗೋದ್ರಿಂದ ಸ್ಕಿನ್ನು ತುಂಬ ಕ್ಲಿಯರ್ ಆಗಿ ಕಾಣಿಸುತ್ತೆ ಮತ್ತು ತುಂಬ ಲೈಟನಾಗಿ ಕಾಣಿಸುತ್ತೆ, ತುಂಬ ಬ್ರೈಟಾಗಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಸೊ ಅದಕ್ಕೆ ನಾವು ಈ ರೀತಿಯಾಗಿ ನಾವು ಸ್ಕ್ರಬ್ ಮಾಡ್ಕೊಳ್ತಾ ರಿಮೂವ್ ಮಾಡ್ಕೋಬೇಕು. ಡೈರೆಕ್ಟಾಗಿ ವಾಶ್ ಮಾಡಬಾರ್ದು. ನೋಡಿ, ಅದು ನಮಗೆ ಸ್ವಲ್ಪ ಅಂಟಿಸ್ತಾ ಇರುತ್ತೆ. ಸೊ ಆವಾಗ ನಾವು ಈ ಥರ ಮಾಡಿ ರಿಮೂವ್ ಮಾಡೋದ್ರಿಂದ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ರಿಮೂವ್ ಆಗೋದು, ಸಣ್ಣ ಸಣ್ಣ ಅನ್ವಾಂಟೆಡ್ ಏರ್ಸ್ಗೆಲ್ಲ ರಿಮೂವ್ ಆಗೋದಾಗುತ್ತೆ. ಮತ್ತು ಸ್ಕಿನ್ನು ಕೂಡ ಬ್ರೈಟನ್ ಆಗುತ್ತೆ. ನಮಗೇನು ಸನ್ ಟ್ಯಾನ್ ಆಗಿರುತ್ತೆ ಅಥವಾ ತುಂಬ ಮುಖದಲ್ಲೆಲ್ಲ ಗಲೀಜಿರುತ್ತೆ ಅದೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ಇದರಿಂದ ಪಿಂಪಲ್ಸ್ ಮಾರ್ಕ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಅದೆಲ್ಲ ಲೈಟ್ ಆಗೋದಕ್ಕೆ ಶುರುವಾಗುತ್ತೆ. ಸ್ಕಿನ್ನು ಅಷ್ಟೇ ನಿಮಗೆ ಇಮಿಡಿಯೇಟ್ ಫಸ್ಟ್ ವಾಶಲ್ಲೇ ನೀವು ನೋಡ್ಬೋದು ತುಂಬ ಲೈಟನ್ ಆಗಿ ಕಾಣುತ್ತೆ ನಿಮಗೆ. ಸೊ ಈ ರೀತಿ ಮಾಡ್ಕೊಳ್ತಾ ನಾವು ರಿಮೂವ್ ಮಾಡ್ಕೋಬೇಕು. ನೀವು ಫಸ್ಟ್ ಟ್ರೈಯಲ್ಲೇ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಂತರ ನೀವು ಪ್ಲೇನ್ ವಾಟರಲ್ಲಿ ವಾಶ್ ಮಾಡಿಕೊಂಡು ಇದಕ್ಕೆ ಯಾವ್ದಾದ್ರು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ನೀವು ಹೊರಗಡೆ ಹೋಗ್ತಾ ಇದ್ದರೆ ಆದಷ್ಟು ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡ್ಕೊಳ್ಳೋದನ್ನು ಮಿಸ್ ಮಾಡ್ಕೋಬೇಡಿ. ಈ ರೆಮಿಡಿನ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂತು ರಿಸಲ್ಟ್ ಹೇಳಿ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.